ಎಲ್ಲರಿಗೂ ನಮಸ್ಕಾರ. ಕೆಲವೊಂದು ದೃಶ್ಯಗಳು, ಕೆಲವೊಂದು ಕತೆಗಳು ನಮ್ಮ ಮನಸ್ಸಿನಲ್ಲಿ ಹಾಗೆ ಉಳಿದುಬಿಡುತ್ತೆ ಅಲ್ವಾ? ಯಾಕಿರ್ಬೋದು? ಅದು ಬರೀ ಕತೆಯಿಂದಲ್ಲ, ಆ ಕತೆಯನ್ನ ಹೇಳೋ ರೀತಿಯಿಂದ. ಇವತ್ತು ನಾವು ಸುದರ್ಶನ ಪವರ್ ಅನ್ನೋ ಈ ನಿರೂಪಣೆಯನ್ನ ಒಂಚೂರು ಬಿಡಿಸಿ ನೋಡೋಣ. ಅದರೊಳಗಿನ ಶಕ್ತಿ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಬನ್ನಿ ಶುರು ಮಾಡೋಣ. ನೋಡಿ ಈ ಸಾಲನ್ನ. ಆ ಕ್ಷಣ ಬಂದಾಗ ಅದು ಕೇವಲ ಪರೀಕ್ಷೆ ಅಲ್ಲ, ಅದು ಒಂದು ಸಂದೇಶ. ಈ ಒಂದು ವಾಕ್ಯದಲ್ಲೇ ಇಡೀ ಕತೆಯ ತಿರುಳು ಅಡಗಿದೆ ಅನ್ನಿಸುತ್ತೆ. ಇದು ನಮ್ಮಲ್ಲಿ ಕುತೂಹಲ ಕೆರಳಿಸುತ್ತೆ ಅಲ್ವಾ? ಯಾವ ಸಂದೇಶ? ಆ ಸಂದೇಶ ಯಾರಿಗೆ? ಬನ್ನಿ ಇದರ ಉತ್ತರವನ್ನು ಹುಡುಕ್ತಾ ಹೋಗೋಣ. ಮೊದಲು ಈ ಕಥೆಯ ಅಡಿಪಾಯ ಹೇಗೆ ಹಾಕಿದ್ದಾರೆ ಅಂತ ನೋಡೋಣ. ಯಾವುದೇ ಒಂದು ದೊಡ್ಡ ಕಥೆಗೆ ಒಂದು ಬಲವಾದ ಆರಂಭ ಇರಲೇಬೇಕು. ಇಲ್ಲಿ ಆ ಆರಂಭ ಹೇಗಿದೆ ಅಂತ ಗಮನಿಸೋಣ. ನೋಡಿ, ಕಥೆ ಶುರುವಾಗೋದೇ ಭಾರತದ ಪ್ರಾಚೀನ ಪರಂಪರೆಯ ದೃಶ್ಯದೊಂದಿಗೆ. ಕೆಂಪು ಕೋಟೆಯ ಭವ್ಯತೆ, ಸೂರ್ಯೋದಯದ ಹೊಂಬಣ್ಣ, ಇದೆಲ್ಲ ನಮ್ಮಲ್ಲಿ ಒಂದು ರೀತಿಯ ಗೌರವದ, ಗಾಂಭೀರ್ಯದ ಭಾವನೆಯನ್ನು ತರುತ್ತೆ. ಇದು ನಮ್ಮನ್ನು ಭಾವನಾತ್ಮಕವಾಗಿ ಕಥೆಯೊಳಗೆ ಎಳೆಯುವ ಒಂದು ಸೂಪರ್ ಟೆಕ್ನಿಕ್. ಆದರೆ ಕಥೆ ಅಲ್ಲಿಗೆ ನಿಲ್ಲಲ್ಲ ನೋಡಿ. ನಿರೂಪಣೆ ಎಷ್ಟು ಚೆನ್ನಾಗಿ ಹಳೇದ್ರಿಂದ ಹೊಸದಕ್ಕೆ ಜಂಪ್ ಆಗತ್ತೆ. ಒಂದು ಕಡೆ ಪುರಾತನ ದೇವಸ್ಥಾನ, ಇನ್ನೊಂದು ಕಡೆ ಫೈಟರ್ ಜೆಟ್. ಇದು ಸುಮ್ಮನೆ ದೃಶ್ಯ ಬದಲಾವಣೆ ಅಷ್ಟೇ ಅಲ್ಲ, ಇದು ಭಾರತದ ಬದಲಾದ ಚಿತ್ರಣದ ಒಂದು ಸಿಂಬಲ್. ಅಂದ್ರೆ ನಾವು ಬರೀ ಇತಿಹಾಸ ಅಲ್ಲ, ನಾವು ಭವಿಷ್ಯ ಕೂಡ ಅನ್ನೋ ಸಂದೇಶವನ್ನ ಇದು ಕೊಡುತ್ತೆ. ಹಾಗಿದ್ರೆ ಈ ಹೊಸ ಭಾರತದ ಶಕ್ತಿ ಮೂಲವಾದ್ರೂ ಏನು? ಈ ನಿರೂಪಣೆಯ ಪ್ರಕಾರ ಅದಕ್ಕೆ ಎರಡು ಮುಖ್ಯ ಕಾರಣಗಳಿವೆ. ಒಂದು ಮಾನವ, ಇನ್ನೊಂದು ಯಂತ್ರ. ಇದನ್ನ ಒಂಚೂರು ಗಮನಿಸಿ. ಒಂದು ಕಡೆ ನೋಡಿದ್ರೆ ಅತ್ಯಾಧುನಿಕ ಟೆಕ್ನಾಲಜಿ, ಆ ಕಾಂಪ್ಲೆಕ್ಸ್ ಮಷೀನ್ಗಳು. ಇನ್ನೊಂದ್ ಕಡೆ ಒಬ್ಬ ಸೈನಿಕನ ಆ ಅಚಲವಾದ ನೋಟ. ಅಂದ್ರೆ ಮೆಸೇಜ್ ತುಂಬಾ ಕ್ಲಿಯರ್. ನಮ್ಮ ಶಕ್ತಿ ಇರೋದು ಬರೀ ಮಷೀನ್ಗಳಲ್ಲಿ ಅಲ್ಲ, ಅಥವಾ ಬರೀ ಸೈನಿಕರ ಧೈರ್ಯದಲ್ಲೂ ಅಲ್ಲ. ಇವೆರಡೂ ಯಾವಾಗ ಒಂದಾಗುತ್ತೋ ಅದೇ ನಮ್ಮ ನಿಜವಾದ ತಾಕತ್ತು. ಮತ್ತು ಈ ಅದ್ಭುತ ಕಾಂಬಿನೇಷನ್ಗೆ ಒಂದು ಹೆಸರನ್ನೂ ಕೊಡಲಾಗಿದೆ, ಸುದರ್ಶನ ಪವರ್. ಸುದರ್ಶನ ಚಕ್ರ ಅಂದ್ರೆ ಹೇಗೆ ರಕ್ಷಣೆ ಮತ್ತು ಅಚಲತೆಯ ಸಂಕೇತವೋ, ಹಾಗೆಯೇ ಈ ಶಕ್ತಿ ರಾಷ್ಟ್ರದ ರಕ್ಷಣಾ ಕವಚ ಅನ್ನೋದನ್ನ ಈ ಹೆಸರು ಸೂಚಿಸುತ್ತೆ. ಸರಿ, ಈಗ ನಾವು ಕಥೆಯ ಅತ್ಯಂತ ರೋಚಕ ಘಟ್ಟಕ್ಕೆ ಬರ್ತಾ ಇದ್ದೀವಿ. ಎಲ್ಲ ಸಿದ್ಧತೆ, ಎಲ್ಲ ಟೆಕ್ನಾಲಜಿ, ಎಲ್ಲ ಸಮರ್ಪಣೆ ಒಂದೇ ಒಂದು ಬಿಂದುವಿನಲ್ಲಿ ಸೇರುವ ಆ ಕ್ಷಣ, ಆ ಅಗ್ನಿ ಪರೀಕ್ಷೆಯ ಸಮಯ. ಪ್ರತಿಯೊಂದು ದೃಶ್ಯ ಕೂಡ ನಮ್ಮನ್ನ ಆ ಕ್ಷಣಕ್ಕೆ ಕೊಂಡೊಯ್ಯುತ್ತೆ. ಅಧಿಕಾರಿಗಳ ಮುಖದಲ್ಲಿ ಗಾಂಭೀರ್ಯ, ಹಿನ್ನೆಲೆಯಲ್ಲಿ ಬಡಿತದ ಸದ್ದು, ನಮ್ಮ ಉಸಿರು ಕೂಡ ಬಿಗಿ ಹಿಡಿದ ಹಾಗಾಗತ್ತೆ. 3, 2, 1 ಮತ್ತು ನಂತರ ಈ ಪದಗಳು ಸ್ಕ್ರೀನ್ ಮೇಲೆ ಬರುತ್ತೆ. ದಾಖಲೆ ಮುರಿದ ಕ್ಷಣ. ಅಬ್ಬಾ, ಇಡೀ ಟೆನ್ಷನ್ ಒಂದೇ ಕ್ಷಣದಲ್ಲಿ ಹೆಮ್ಮೆಯಾಗಿ ಬದಲಾಗತ್ತೆ. ಇದು ಕೇವಲ ಒಂದು ಸಾಧನೆ ಅಲ್ಲ, ಇದೊಂದು ಇತಿಹಾಸವನ್ನೇ ಬರೆದ ಘೋಷಣೆ. ನೆನ್ಪಿದ್ಯಾ? ಆರಂಭದಲ್ಲಿ ಒಂದು ಸಂದೇಶದ ಬಗ್ಗೆ ಮಾತಾಡಿದ್ವಿ. ಆ ಸಂದೇಶವೇ ಇದು. ಈ ಉಡಾವಣೆ ಅನ್ನೋದು ಕೇವಲ ಒಂದು ಟೆಕ್ನಿಕಲ್ ಟೆಸ್ಟ್ ಅಲ್ಲ, ಇದು ಇಡೀ ಜಗತ್ತಿಗೆ ಭಾರತದ ಸಾಮರ್ಥ್ಯ ಏನು ಅನ್ನೋದರ ಒಂದು ನೇರ ಪ್ರದರ್ಶನ. ತುಂಬ ಸ್ಪಷ್ಟ ಮತ್ತು ತುಂಬ ಪವರ್ಫುಲ್. ಈಗ ಒಂದು ಕಲ್ಲನ್ನ ನೀರಿಗೆ ಎಸೆದಾಗ ಅಲೆಗಳು ಎದ್ದೇಳುತ್ತವಲ್ಲ, ಹಾಗೆ ಈ ಉಡಾವಣೆ ಜಾಗತಿಕ ಮಟ್ಟದಲ್ಲಿ ಯಾವ ರೀತಿಯ ಪರಿಣಾಮ ಬೀರಿತು? ಬನ್ನಿ ಅದನ್ನ ನೋಡೋಣ. ಇಲ್ಲಿ ನೋಡಿ, ಕಥೆಯ ಫೋಕಸ್ ಭಾರತದಿಂದ ಹೊರಗೆ ಇಡೀ ಪ್ರಪಂಚದ ಮೇಲೆ ಶಿಫ್ಟ್ ಆಗುತ್ತೆ. ದೇಶದ ಗಡಿಗಳನ್ನ ಕಾಪಾಡೋದು ಮತ್ತು ಜಾಗತಿಕ ಮಟ್ಟದಲ್ಲಿ ಭಾರತದ ಸ್ಥಾನವನ್ನ ಗಟ್ಟಿ ಮಾಡೋದು, ಈ ಎರಡೂ ಉದ್ದೇಶಗಳನ್ನ ನಿರೂಪಣೆ ನೇರವಾಗಿ ನಮ್ಮ ಮುಂದಿಡುತ್ತೆ. ಸರಿ, ತಂತ್ರಜ್ಞಾನ, ಶಕ್ತಿ, ಜಾಗತಿಕ ಪ್ರಭಾವ ಇದೆಲ್ಲ ಸರಿ. ಆದರೆ ಯಾವುದೇ ಕಥೆಯ ನಿಜವಾದ ಶಕ್ತಿ ಇರೋದು ಅದು ನಮ್ಮ ಮನಸ್ಸಿನಲ್ಲಿ ಉಳಿಸುವ ಒಂದು ಫೀಲಿಂಗಲ್ಲಿ. ಈ ಕಥೆಯ ಅಂತಿಮ ಭಾವನಾತ್ಮಕ ಸ್ಪರ್ಶ ಯಾವುದು? ಕಥೆ ಮತ್ತೆ ಒಬ್ಬ ಸೈನಿಕನ ಹತ್ತಿರ ವಾಪಸ್ ಬರುತ್ತೆ. ಆತ ಕೊಡುವ ಆ ಒಂದು ಸಲಾಮೋ, ಅದು ಬರೀ ಒಂದು ಕ್ರಿಯೆ ಅಲ್ಲ, ಅದು ಕೋಟ್ಯಾಂತರ ಜನರ ಹೆಮ್ಮೆ, ಗೌರವ ಮತ್ತು ಶಕ್ತಿಯ ಒಂದು ಸಂಕೇತವಾಗಿ ಬದಲಾಗುತ್ತೆ. ಒಬ್ಬ ವ್ಯಕ್ತಿಯಿಂದ ಇಡೀ ದೇಶದ ಭಾವನೆಗೆ ಕಥೆಯನ್ನ ಕೊಂಡೊಯ್ಯುವ ಒಂದು ಅದ್ಭುತ ತಂತ್ರ ಇದು. ಮತ್ತು ಕೊನೆಯಲ್ಲಿ ಬರುವ ಈ ಮಾತುಗಳು, ಇದು ನಮ್ಮ ಶಕ್ತಿ, ಇದು ನಮ್ಮ ಭಾರತ. ಇಡೀ ಕಥೆಯ ಸಾರಾಂಶವನ್ನ ಒಂದೇ ವಾಕ್ಯದಲ್ಲಿ ಹಿಡಿದಿಟ್ಬಿಡುತ್ತೆ. ಟೆಕ್ನಾಲಜಿ, ತ್ಯಾಗ ಮತ್ತು ರಾಷ್ಟ್ರೀಯತೆ ಎಲ್ಲವೂ ಈ ಒಂದೇ ಘೋಷಣೆಯಲ್ಲಿ ಲೀನವಾಗ್ಬಿಡುತ್ತೆ. ಈ ಕೊನೆಯ ದೃಶ್ಯ ಮತ್ತು ಜೈ ಹಿಂದ್ ಅನ್ನೋ ಪದಗಳು ಇಡೀ ಕಥೆಗೆ ಒಂದು ದೇಶಭಕ್ತಿಯ ಸ್ಫೂರ್ತಿದಾಯಕ ಮುಕ್ತಾಯವನ್ನ ನೀಡುತ್ತೆ. ತುಂಬ ಸರಳ, ಆದ್ರೆ ಅಷ್ಟೇ ಪ್ರಭಾವಶಾಲಿ. ಹಾಗಾದ್ರೆ ಈ ಇಡೀ ವಿಶ್ಲೇಷಣೆಯ ಕೊನೆಯಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ. ತಂತ್ರಜ್ಞಾನ ಅನ್ನೋದು ಕೇವಲ ಒಂದು ಉಪಕರಣನಾ? ಅಥವಾ ಅದು ಒಂದು ದೇಶದ ಕಥೆಯನ್ನೇ ಬರೆಯಬಲ್ಲ ಒಂದು ಶಕ್ತಿಯುತ ಲೇಖನಿಯ?
ಇದರ ಬಗ್ಗೆ ಯೋಚನೆ ಮಾಡಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.